ಯಾರು ಹೇಳಿದ್ರಿ ಎಲ್ಲಿ ಮೊನ್ನೆ ಕಾರ್ಪೊರೇಷನ್ ಮೀಟಿಂಗಲ್ಲಿ ಒಂದು ವಿಷಯ ಅಲ್ಲಿ ಚರ್ಚೆ ಬಂತು. ಸುಮಾರು 60 ಸಾವಿರದಲ್ಲಿ ಕಾಣೆ ಆಗಿದೆ ಅಂತ. ಕಾಣಿ ಯಾವುದಾಗಿಲ್ಲ, ಕಾಣಿ ಎಲ್ಲ ಇನ್ನೂ ನಡೀತಾ ಇದ್ದಾರೆ. ಕಾಣಿ ಯಾವುದು ಇನ್ನೂ ಮ್ಯಾಪಿಂಗ್ ಮಾಡ್ತಾ ಅದಕ್ಕೆ ಹೇಳ್ತಾವಲ್ಲ, ನಾವು ಒಂದು ಸಾರಿ ಬಿಟ್ಟು ಮೂರು ಸಾರಿ ಅವ್ರ ಮನೆಗೆ ಹೋಗಿ ಎಲ್ಲಿ ಹುಡುಕಂತ ಅದನ್ನೇ ಹೇಳ್ತಾರಲ್ಲ. ಈಗ ಜಸ್ಟು ಯಾರು ಕವರ್ ಆಗಿಲ್ಲರೆ ಅವ್ರ ಮನೆಗೆ 3 ಸಾರಿ ಹೋಗ್ಲಿಕ್ಕೆ ಅವಕಾಶ ಇದೆ. 3 ಟೈಮ್ಸ್ ಹೋಗೋದು ಹೇಳಿದೆ ಅವ್ರಿಗೆ. ಅದೇ 3ನೇ ಸಾರಿ ಸಿಗದೆ ಹೋದರೆ ಸಂಬಂಧಪಟ್ಟಂತ ಬರ್ಸ್ಕೊಂಡು ಇಲ್ಲಂತ ಪ್ರೂವ್ ಮಾಡಬೇಕು. ಅಂದರೆ BLOಗಳು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಎಲ್ಲ ಅವ್ರಿಗೆ ಹಚ್ತಾ ಇದ್ದಾರೆ, ಮತದಾರರಿಗೆ ಅದ್ರ ತುಂಬ ನೋಡೋಣ. ಆದರೆ ಅದಕ್ಕೆ ನಾವು ಮೀಟಿಂಗ್ ಮಾಡ್ತಾಯಿದ್ವಿ. 2ನೇ ಮೀಟಿಂಗ್ ಮಾಡ್ತಾಯಿದ್ರಿ. ಇದು ಮೊನ್ನೆ ಮೀಟಿಂಗ್ ಮಾಡಿದ್ಮೇಲೆ ಸುಮಾರು 10% ಒಂದೇ ಸಾರಿ ಜಂಪ್ ಆಗಿದೆ. ಈಗೂ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಸಂಡೇ ಮತ್ತೆ ಮೀಟಿಂಗ್ ಇಟ್ಟಿದ್ವಿ. ನೆಕ್ಸ್ಟ್ ಮೀಟಿಂಗ್ ಆಲ್ಮೋಸ್ಟ್ ಫೈನಲ್ ಮಾಡ್ತಿರಲಿಲ್ಲ, ಓಕೆ ಆಗ್ತದೆ. ಅಲ್ಲ, ಅದನ್ನು ಹುಡುಕ್ಬೇಕಾದ್ದು ಆಫೀಸರ್ ಡ್ಯೂಟಿ ನಮ್ದಲ್ಲ. 2002ದಾಗ ಹುಡುಕು ಡ್ಯೂಟಿ ಅವ್ರದ್ದು. ನಮ್ದು ಗ್ಯಾಪ್ ಏನಿಲ್ಲ, ಗ್ಯಾಪ್ ಇಲ್ಲ, ಇಲ್ಲೇ ಇದಲ್ಲ, ಫಿಗರ್ಸ್ ಇದೆ. ಸೊ ಇನ್ನು 5% ಮಾಡಿದ್ರೆ ಹೆಚ್ಚು ಕಮ್ಮಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯರ್ದು ಅವರು ಫಿಗರ್ಗೆ ನಿಯರೆಸ್ಟ್ ಬಂದಂಗೆ. ಅದು ಯಾವುದು ಈ ಸದ್ಯಕ್ಕಿಲ್ಲ. ಈಗ ಓನ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಮ್ಯಾಪಿಂಗ್ ಸಮಸ್ಯೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಯಾಕ್ರಿ ಅದಕ್ಕೆ ಅದು ಕೊಡ್ತಾರೆ, ಲೇಟ್ ಆಗ್ತಾವೆ. ಕೆಲವರು ಆರ್ಥಿಕ ಸ್ಥಿತಿ ಸರಿ ಇಲ್ಲ, ಕೆಲವರು ಸರಿ ಇರ್ತವೆ, ಆದರೆ ಡಿಲೇ ಆಗಿ ಕೊಡ್ತಾರೆ. ಇನ್ನು ಇವತ್ತಿಂದ ಏನೂ ಆಗಿಲ್ಲ. ಹಿಂದೆ ಎಲ್ಲ ಹಂತದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಕೊಡ್ತಾರೆ, ಲೇಟಾಗಿ ಕೊಡ್ತಾರೆ. ಯಾಕಂದರೆ ಅವ್ರು ಕೆಲವ್ರು ಕೊಡುವಂಥ ಶಕ್ತಿ ಇರೋಲ್ಲ, ಕಡಿಮೆ ಇರ್ತೈತೆ. ಕೆಲವ್ರು ಇದ್ದವ್ರು ಕೊಟ್ಬಿಟ್ಟಾರೆ ಆಲ್ರೆಡಿ. ಈಗ ಕಂಡ್ರೆ ಸರಿ ಇದೆ. ಲಾಸ್ಟ್ ಟೈಮ್ ಇದ್ದಾಗ ನಾವು ಮೀಟಿಂಗ್ ಮಾಡಿದಾಗ ಸಮಸ್ಯೆ ಕಂಡು ಬಂದು ಹೇಳಿದ್ದೀವಿ. ಅದನ್ನು ಈಗ ಫಾಲೋ ಅಪ್ ಮಾಡ್ತಿದ್ದಾರೆ ಅವರು. ಸೊ ಈಗೇನು ಸರಿ ಟ್ರ್ಯಾಕ್ದಾಗಿದ್ದಾರೆ, ಅಂಥದ್ದೇನು ಸಮಸ್ಯೆ ಇಲ್ಲ. ಎಲ್ಲರೂ ನಿಯರೆಸ್ಟ್ ಇದ್ದಾರೆ ಮ್ಯಾಪಿಂಗ್ ಮಾಡುವಲ್ಲಿ. ಅಷ್ಟಾದಮೇಲೆ ಅವ್ರ ಡ್ಯೂಟಿ ಮುಗಿತು ಅಷ್ಟೇ. ಹೇಳಿಲ್ಲ, ಈಗ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಪಂಚಾಯತಿಂದ ಟ್ರ್ಯಾಕ್ಟ್ರು ನಮ್ಮದು ಆಲ್ರೆಡಿ ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ಮದೇ ಪರ್ಚೇಸ್ ಮಾಡಿದ್ರು ನಾವು ಹಿಂದೆನೇ. ಈಗ ಅದಕ್ಕೆ ಇಂಜಿನ್ ಬಾಡಿಗೆ ತೊಗೊಂಡು ನೀರು ಸಪ್ಲೈ ಮಾಡಬೇಕು. ಈಗಾಗಲೇ ಹೇಳಿದ್ವಿ. ಈಗಾಗಲೇ ಕೆಲವು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಅವಶ್ಯಕ ಇದ್ದರೆ ಕೆಲವರು ಸ್ಟಾರ್ಟ್ ಮಾಡಿ, ಕೆಲವರು ಏಪ್ರಿಲ್ಗೆ ಅವಶ್ಯಕತೆ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ ಅದಾಗ ನೋಡೋಣ. ಆದ್ರೆ ಮಾಡ್ತಾರೆ. ಅವ್ರಿಗೆ ಪಂಚಾಯತ್ PDOಗೆ ಇವತ್ತು ಜವಾಬ್ದಾರಿ ಸೋರ್ಸ್ ಹುಡುಕೋದು, ಬಾಡಿಗೆ ತೊಗೊಳೋದು ಮಾಡಿದ್ದಾರೆ. ಇದೇನು ಹೊಸದಲ್ಲ. ಹಿಂದೂ ಕೂಡ ಬಾಡಿಗೆ ಪರ್ಚೇಸ್ ಮಾಡಿ ಇಲ್ಲ ಇದೆ. ನಮ್ಮಲ್ಲಿ ಏನಂತ ಸಮಸ್ಯೆ ಇಲ್ಲ. ನಮ್ಮ ಡ್ಯಾಮ್ನಿಂದ ಪ್ರತಿ ವರ್ಷ ಏನು ಮ್ಯಾನೇಜ್ ಮಾಡ್ತೀವಿ ಅಷ್ಟು ಮಾಡ್ತೀವಿ. ಅದಕ್ಕೇನು ಅಂಥದ್ದೇನು ಸಮಸ್ಯೆ ಬಂದದ್ದು ಹಿಪ್ಪರಿಗೆಯಲ್ಲಿ 2 TMC ಕಡಿಮೆ ಆಗಿದೆ. ಯಾಕಂದ್ರೆ ಅದು ಗೇಟು ಕೊಲ್ಯಾಪ್ಸ್ ಆಗ್ತಲ್ಲ, ಅದು ಹಿಂಗಾಗಿ 2 TMC ಕಡಿಮೆ ಇದೆ. ಅದನ್ನೇ ಮಹಾರಾಷ್ಟ್ರದಿಂದ ಬಿಡಿಸ್ಬೇಕಂತ ಚರ್ಚೆ ಮಾಡ್ತಾ ಇದ್ದೀವಿ. ಹೇಳಿ ಇಲ್ಲ, ಹೋಗೋ ವಿಚಾರ ಇದೆ. ಎಲ್ಲರ ಜೊತೆ ಅಟ್ಲೀಸ್ಟ್ ನಮ್ಗೆ 1 TMC ಅವಶ್ಯಕತೆ ಇದೆ, ಬೇಕೇ ಬೇಕು. ನಲ್ಲಗುಡ್ಡ ಅನ್ನುವಂಥ ಊರಲ್ಲಿ ಒಂದು 30 ಮನೆಗಳಿದ್ದಾವೆ. ಅವರು 2 ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗಿ ನೀರು ತರುವಂಥ ಪರಿಸ್ಥಿತಿ ಇದೆ. ಅದು ನೋಡ್ಬೇಕಾದ್ರೆ ಅದು ಅಲ್ಲಿ ಪಂಚಾಯತಿ ಅವ್ರು ಅದನ್ನು ಅಟೆಂಡ್ ಮಾಡಬೇಕು. ಬೋರ್ ಹೊಡೆದು ಕೊಡ್ಬೇಕು ಅವ್ರಿಗೆ ಒಂದು. ಯಾಕಂದರೆ ಇದು 2 ಕಿಲೋಮೀಟರ್ ಪೈಪ್ಲೈನ್ ಹಾಕೋದು ಕಷ್ಟ. ಅದು ಬೋರ್ ಹೊಡೆದ್ರೆ ಅವ್ರಿಗೆ ಸರಿಯಾದ ನಿರ್ಮಾಣ ಮಾಡಿದಾರಂತೆ. ಅದಕ್ಕೆ ವ್ಯವಸ್ಥೆ ನೀರಿಂದು
ವ್ಯವಸ್ಥೆ ಮಾಡಿಕೊಡ್ತೀವಿ. ನೋಡೋದು ಬೇಕಾದ್ರೆ ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಸರ್, ಈಗ ಯುದ್ಧದಿಂದ ಎಲ್ಲ ಪ್ರಕರಣ ಆಗಿಬಿಟ್ಟಿದೆ ಸರ್. ಈಗ ತೋರ್ಸನೇ ಇಲ್ಲ. ಬಟ್ ಈಗ ಆ ಪ್ರಾಜೆಕ್ಟನ್ನ ಪೂರ್ತಿ ಹಾಳಾಡ್ದಂಗೆ ಆಯಿತು. ಯಾಕಂದರೆ ಕೊಡಬೇಕಾದಂಥ ಅಧಿಕಾರಿಗಳು ಅದಕ್ಕೆ ಪೂರ್ತಿನೂ ಕನೆಕ್ಷನ್ ಕೊಡ್ತಾ ಇಲ್ಲ. ಕೆರೆ ಮೂಲಗಳದಾವ ಅದರಿಂದಲೂ ಕನೆಕ್ಷನ್ ಕೊಡ್ತಾ ಇಲ್ಲ. ಬಟ್ ಇದರಿಂದ ಏನಾಗುತ್ತೆ ಸರ್, ಸಾರ್ವಜನಿಕರಿಗೂ ಉಪಯೋಗ ಅದು ಸಮಸ್ಯೆ ಇದೆ. ನೀವು ಹೇಳ್ದಂಗೆ ಅದು ಇಲ್ಲ ಅಂತಿಲ್ಲ, ಸಮಸ್ಯೆ ಇದೆ. ಭಾಳ ದೊಡ್ಡ ದೊಡ್ಡ ಯೂನಿಟ್ ಹಾಕಿದ್ದೀವಿ. 100 ವಿಲೇಜು 200 ವಿಲೇಜ್ಗೆ ಒಂದೇ ಪಂಪ್ ಎತ್ತೋದು ಮಾಡಿದ್ದೀವಿ. ಅಷ್ಟು ನೀರೇ ಇಲ್ಲ ಆ ರಿವರಲ್ಲಿ. ಘಟಪ್ರಭು ಮಾಡಿದ್ದೀವಿ, ಮಲಪ್ರಭು ಮಾಡಿದ್ದೀವಿ, ಮಾರ್ಕಂಡೆ, ಹಿರಣ್ಯಕೇಶಿ. ಓಕೆ, ಕೃಷ್ಣದಾಗ ಮ್ಯಾನೇಜ್ ಮಾಡ್ಬೋದು, ಸ್ವಲ್ಪ ದೊಡ್ಡದಾಗಿದೆ ಅದು. ಸೊ ಯುದ್ಧದಿಂದ ಗ್ಯಾಸ್ ಎಮರ್ಜೆನ್ಸಿ, ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ